ನೇಪಾಳದ ಕ್ರಾಂತಿನೇ ಆಗಿರಲಿ, ಬಿಹಾರದ ಎಲೆಕ್ಷನ್ನೇ ಆಗಿರಲಿ, ಎಲ್ಲಾ ಕಡೆ ಕೇಳಿ ಬರೋದು ಒಂದೇ ಒಂದು ಮಾತು, हिंदुस्तान के जेन जी जो हैं आप सभी जेन जी हैं। ಮೊದಲ ಬಾರಿಗೆ ವೋಟ್ ಹಾಕ್ತಾರೆ, ದೇಶವನ್ನ ಬದಲಿಸ್ತಾರೆ ಅಂತ ಹೇಳಿದ್ರೆ ಇನ್ನೂ ಕೆಲವರು ಟ್ರೋಲ್ ಮಾಡ್ತಾರೆ, ಮೊಬೈಲ್ನಲ್ಲೇ ಮುಳುಗಿರುವಂತ ಜನರೇಷನ್ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ ಅಂತ. ಜೆನ್ಜಿ ಅನ್ನೋದು ಏನು? ಈ ಜನರೇಷನ್ಗೆ ಹೆಸರಿಡುವಂತ ಕತೆ ತುಂಬಾ ಹಳೆಯದು ಅಂದ್ರೆ ನಿಮಗೆ ಗೊತ್ತಾ? ಎಸ್, 1910ರ ಆಸುಪಾಸಿನಲ್ಲಿ ಹುಟ್ಟಿದವರನ್ನ ಲಾಸ್ಟ್ ಜನರೇಷನ್ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಇವರ ಯೌವನ ಪೂರ್ತಿ ಯುದ್ಧದಲ್ಲೇ ಮುಗಿದು ಹೋಗುತ್ತೆ, ಹಾಗಾಗಿ ಇವರನ್ನ ಲಾಸ್ಟ್ ಜನರೇಷನ್ ಅಂತ ಕರೀತಾರೆ. ಇನ್ನು 1930 ಹಾಗೂ 40ರ ಮಧ್ಯೆ ಹುಟ್ಟಿದವರನ್ನ ಗ್ರೇಟೆಸ್ಟ್ ಜನರೇಷನ್ ಅಂತ ಕರೆಯಲಾಗುತ್ತೆ. ಯಾಕಂದ್ರೆ ಯುದ್ಧವನ್ನ ಗೆದ್ದಿರುವಂತ ಜನರೇಷನ್ ಆಗಿರೋದ್ರಿಂದ ಇವರನ್ನ ಗ್ರೇಟೆಸ್ಟ್ ಜನರೇಷನ್ ಅಂತ ಕರೀತಾರೆ. ಹಾಗೇನೆ 1946ರಿಂದ 64ರ ಒಳಗಿನ ಆಸುಪಾಸಿನಲ್ಲಿ ಹುಟ್ಟಿದವರನ್ನ ಬೇಬಿ ಬೂಮರ್ಸ್ ಅಂತ ಕರೀತಾರೆ. ಯಾಕಂದ್ರೆ ಯುದ್ಧ ಮುಗಿದ ಮೇಲೆ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ, ಹಾಗಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾಗತ್ತೆ, ಆದ್ದರಿಂದ ಇವರನ್ನ ಬೇಬಿ ಬೂಮರ್ಸ್ ಅಂತ ಕರೀತಾರೆ. ಇನ್ನು ನಂತರ 1965 ಹಾಗೂ 80ರ ಒಳಗಿನ ಜನರೇಷನ್ ಅನ್ನ ಜನರೇಷನ್ ಎಕ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ದ ಜನರೇಷನ್ ವಿತೌಟ್ ಎ ಕ್ಲಿಯರ್ ಐಡೆಂಟಿಟಿ, ಅಂದ್ರೆ ಗುರುತೇ ಇಲ್ಲದೆ ಕಾಣಿಯಾದಂತ ಮರೆತು ಹೋದ ಒಂದು ಜನರೇಷನ್ ಅಂತ ಕರೆಯಲಾಗುತ್ತೆ. ಇನ್ನು 1981ರಿಂದ 96ರ ಒಳಗಿನ ಈ ಒಂದು ಆಸಿಪಾಸಿನಲ್ಲಿ ಹುಟ್ಟಿದವರನ್ನ ಮಿಲೇನಿಯಲ್ಸ್ ಅಂತ ಕರೆಯಲಾಗುತ್ತೆ. ಇವರು ಡಿಜಿಟಲ್ಗೂ ಮುಂಚೆ ಹುಟ್ಟಿದವರಾಗಿರೋದ್ರಿಂದ ಇವರನ್ನ ಈ ರೀತಿಯಾಗಿ ಕರೆಯಲಾಗುತ್ತೆ. ಇನ್ನು 1997ರಿಂದ 2012ರ ಒಳಗಿನಲ್ಲಿ ಹುಟ್ಟಿದವರನ್ನ ನಾವು ಕೇಳುವಂತ ಜೆನ್ಜಿ ಅಂತ ಕರೆಯಲಾಗುತ್ತೆ. ಅಂದ್ರೆ ಡಿಜಿಟಲ್ ತಂತ್ರಜ್ಞಾನದ ಜೊತೆಗೆ ಬೆಳೆದಂತ ಜನರೇಷನ್ ಅನ್ನ ಜೆನ್ಜಿ ಜನರೇಷನ್ ಅಂತ ಕರೆಯಲಾಗುತ್ತೆ. ಇನ್ನು 2012ರ ಬಳಿಕ ಹುಟ್ಟಿದವರನ್ನ ಜೆನ್ ಆಲ್ಫಾ ಎಂದು ಕರೆಯಲಾಗುತ್ತೆ. ಇವರು ಹೆಚ್ಚಾಗಿ ಎಜುಕೇಶನ್ ಅನ್ನ ಪಡ್ಕೊಳ್ತಾರೆ. ಹಾಗೆ ಈ ಜೆನ್ ಆಲ್ಫಾ ಜನರೇಷನ್ ಅವರು ಸಂಪೂರ್ಣವಾಗಿ ಟೆಕ್ನಾಲಜಿಗೆ ಹೊಂದ್ಕೊಂಡಿರುವಂತ ಜನರೇಷನ್ ಆಗಿರುತ್ತೆ. ಕಾಲ ಬದಲಾಗ್ತಿದ್ದಂಗೆ ಜನರೇಷನ್ ಕೂಡ ಬದಲಾಗ್ತಿದೆ, ಹಾಗೇನೆ ಜನರೇಷನ್ಗೆ ನೇಮ್ ಕೂಡ ಚೇಂಜ್ ಆಗ್ತಿದಾವೆ. ಜೆನ್ಜಿ ಜನರೇಷನ್ ಜಗತ್ತನ್ನೇ ಬದಲಾಯಿಸ್ತಾರಾ ಇಲ್ವಾ ಟ್ರೋಲ್ಸ್ ಬಾಯಿಗೆ ಆಹಾರ ಆಗ್ತಾರಾ? ಎಲ್ಲ ಇದ್ದು ಏನೂ ಮಾಡದೆ ಟೈಮ್ ವೇಸ್ಟ್ ಮಾಡ್ತಾರಾ? ಕಾದು ನೋಡ್ಬೇಕಿದೆ.